ಸ್ನೇಹಿತರೆ, ಬಾಣಂತಿಯರಿಗೆ ಯಾವ ರೀತಿಯಾದ ಆಹಾರವನ್ನು ಕೊಡಬೇಕು ಎಂದು ನನ್ನ ವಯಸ್ಸಿನ ತಾಯಂದಿರಿಗೆಲ್ಲ ಒಂದು ಸಮಸ್ಯೆಯಾಗಿ ಕಾಣುತ್ತದೆ. ಯಾಕೆಂದರೆ ನಾವು ಅಜ್ಜಿಯ ಕಾಲದಿಂದ ಒಂದು ರೀತಿಯ ಆಹಾರವನ್ನು ಪಾಲಿಸಿಕೊಂಡು ಬಂದಿದ್ದರೆ, ಈಗಿನ ಆಹಾರದ ಪದ್ಧತಿಯೇ ಸ್ವಲ್ಪ ಭಿನ್ನವಾಗಿರುತ್ತದೆ. ಎರಡೂ ಕಾಲದ ಆಹಾರ ಪದ್ಧತಿಯನ್ನು ಸಮತೋಲನ ಮಾಡಿಕೊಂಡು ಯಾವ ರೀತಿಯಾಗಿ ಬಾಣಂತಿಯರಿಗೆ ಆಹಾರವನ್ನು ಕೊಡಬೇಕು ಎಂದು ಹಿಂದಿನ ವಿಡಿಯೋಗಳೆಲ್ಲ ತೋರಿಸಿದ್ದೆ. ಇದೀಗ ಇನ್ನೊಂದೆರಡು ಅಡುಗೆಯ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಇದಕ್ಕೆ ಹೊನಗೋನೆ ಸೊಪ್ಪು ಅಂತ ಕರೆಯೋದು. ನಾವು ಇನ್ನೊಂದು ರೀತಿಯ ಸೊಪ್ಪಿಗೆ ಹೊನಗೋನೆ ಸೊಪ್ಪು ಅಂತ ಹೇಳೋದಾದರೆ, ಇದನ್ನು ಗೆಳತಿ ಹೇಮ ಬಾಣಂತಿಯರಿಗೆ ಮಾಡಿಕೊಡಿ ಅಂತ ಕೊಟ್ಟಿದ್ದರಿಂದ ಈ ಸೊಪ್ಪನ್ನು ಅವರು ಹೇಳಿದ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ನೀರಿನಲ್ಲಿ 3-4 ಸಲ ತೊಳೆಯಬೇಕು. ಯಾಕೆಂದರೆ ತುಂಬ ಮಣ್ಣು ಇತ್ಯಾದಿಗಳೆಲ್ಲ ಹೊಂದಿರುತ್ತವೆ. 3-4 ಸಲ ನೀರಿನಲ್ಲಿ ಈ ರೀತಿಯಾಗಿ ಸ್ವಚ್ಛ ಮಾಡಿಕೊಂಡ ನಂತರ ಇದನ್ನು ಒಂದು ಜಾಲರಿಯಲ್ಲಿ ಸೋಸಿಕೊಳ್ಳಬೇಕು. ನಂತರ ಇದನ್ನು ಒಂದು ಕುಕ್ಕರ್ನಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಇನ್ನೊಮ್ಮೆ ತೊಳೆಯಬೇಕು. ಇದರಲ್ಲಿ ಸಣ್ಣ ಪುಟ್ಟ ಕ್ರಿಮಿಕೀಟಗಳೆಲ್ಲ ನಾಶವಾಗುತ್ತವೆ ಅಂತ ಹೇಳೋದು. ಈ ರೀತಿ ಸ್ವಚ್ಛ ಮಾಡಿಕೊಂಡ ಈ ಸೊಪ್ಪುಗಳನ್ನು ನಾನು ಚಿಕ್ಕದಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ. ನೋಡೋಕೆ ಸೊಪ್ಪು ತುಂಬ ಇದೆ ಅಂತ ಅನಿಸಿದರೂ ಪಲ್ಯವನ್ನು ಮಾಡಿದಾಗ ಸ್ವಲ್ಪವೇ ಆಗುತ್ತದೆ. ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈ ಸೊಪ್ಪನ್ನು ಒಂದು ಪಾತ್ರೆಗೆ ಹಾಕಿ ನೀರಿಗೆ ಉಪ್ಪನ್ನು ಬೆರೆಸಿದ ನಂತರ ಕುದಿಯಲು ಇಡಬೇಕು. ಕುದಿಯುತ್ತಿರುವ ನೀರಿಗೆ ಈ ಹೆಚ್ಚಿಟ್ಟುಕೊಂಡ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಮ್ಮೆ ಕುದಿಸಿಕೊಂಡು ನಂತರ ನೀರನ್ನು ಬಸಿಯಬೇಕಾಗುತ್ತದೆ. ಯಾಕೆಂದರೆ ಇದರಲ್ಲಿರುವ ಚೊಗರಿನ ಅಂಶವು ಕಡಿಮೆಯಾಗುತ್ತದೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕುದಿಸಿದ ನಂತರ ಅರ್ಧ ಬೆಂದಿರುತ್ತದೆ. ನಂತರ ಇದನ್ನು ಉರಿಯಿಂದ ಕೆಳಗಿಳಿಸಿ ಒಂದು ಜಾಲರಿಯಲ್ಲಿ ಹಾಕಿ ಸೋಸಿಕೊಳ್ಳಬೇಕು. ಈ ಸೋಸಿಕೊಂಡ ನೀರಿನಿಂದಲೂ ನಾವು ರುಚಿಯಾದ ಸಾರು ಅಥವಾ ಕುಡಿಯೋಕ್ಕೂ ಮಾಡೋಕ್ಕೆ ಚೆನ್ನಾಗಿರುತ್ತದೆ. ಈ ಸೊಪ್ಪಿನಿಂದ ಮೊದಲ ಸಲ ನಾನು ಪಲ್ಯವನ್ನು ಮಾಡ್ತಾ ಇರೋದ್ರಿಂದ ಗೆಳತಿ ಹೇಮ ಹೇಳಿದ ವಿಧಾನದಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಬೇರೆ ವಿಧಾನವೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೊಮ್ಮೆ ಆ ರೀತಿ ಮಾಡಲು ಪ್ರಯತ್ನ ಪಡ್ತೀನಿ. ನೋಡಿ, ಒಂದು ಬಾಣಲೆಗೆ ತುಪ್ಪವನ್ನು ಹಾಕಿ ಸಾಸಿವೆ, ಖಾರಕ್ಕೆ ಚೂರು ಮೆಣಸನ್ನು ಹಾಕಿ, ಯಾಕೆಂದರೆ ಇದು ಬಾಣಂತಿಯರಿಗೆ ಮಾಡ್ತಾ ಇರುವಂಥದ್ದು. ನಂತರ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ಬಾಡಿದ ನಂತರ ಮೊದಲೇ ಬೇಯಿಸಿ ಬಸಿದಿಟ್ಟುಕೊಂಡ ಈ ಸೊಪ್ಪನ್ನು ಹಾಕಿ ಮಿಶ್ರ ಮಾಡಿಕೊಳ್ಳಬೇಕು. ಇದು ಅರ್ಧ ಬೆಂದಿರೋದ್ರಿಂದ ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತದೆ. ಈ ರೀತಿ ಈರುಳ್ಳಿಯೊಂದಿಗೆ ಈ ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಬೇಯಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕೋದ್ರಿಂದ ನೋಡಿಕೊಂಡು ಹಾಕಿ. ನೋಡಿ, ವ್ಯಾಪ್ತಿನೂ ತೆಂಗಿನಕಾಯಿ ಕರಿಯೋಕ್ಕೆ ಈ ರಜಾ ಸಮಯದಲ್ಲಿ ಇಂಥ ಕೆಲಸವನ್ನೆಲ್ಲ ಮಕ್ಕಳು ಮಾಡಿದರೆ ಕೆಲಸವೂ ಆಯಿತು ಮತ್ತು ಅವರಿಗೆ ಟೈಮ್ ಪಾಸ್ ಆದಂಗೂ ಇರುತ್ತೆ. ಮಕ್ಕಳಿಗೆ ರಜಾ ಸಮಯದಲ್ಲಿ ಈ ರೀತಿಯಾದ ಕೆಲಸವನ್ನು ಕೊಟ್ಟರೆ ಅವರಿಗೆ ಸಮಯ ಕಳೆದಂತಾಗುತ್ತೆ ಮತ್ತು ಕಲಿತ್ಕೊಳ್ಳೋಕ್ಕೆ ಒಂದು ಅವಕಾಶ. ತೆಂಗಿನ ಹಸಿ ತುರಿಯನ್ನು ಬೇರೆ ಅಡುಗೆಗೆ ಉಪಯೋಗಿಸ್ಕೊಂಡಿದ್ದೀನಿ. ಬಾಣಂತಿಯರಿಗೆ ಮಾಡುವ ಈ ಪಲ್ಯಕ್ಕೆ ಕೊಬ್ಬರಿ ತುರಿಯನ್ನು ಈ ರೀತಿಯಾಗಿ ತುರಿದು ಹಾಕಿಕೊಳ್ಳಬೇಕು. ಬೆಂಗಳೂರಿನಲ್ಲೆಲ್ಲ ಬಾಣಂತಿಯರಿಗೆ ಕೊಬ್ಬರಿಯನ್ನು ಕೊಟ್ಟರೆ ಒಳ್ಳೆಯದು ಅಂತ ಹೇಳೋದು. ನೋಡಿ, ಈ ಪಲ್ಯವು ಬೇಯುತ್ತಿರುವಾಗ ತುರಿದಿಟ್ಟುಕೊಂಡ ಕೊಬ್ಬರಿ ತುರಿಯನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಂಡರೆ ಹೊನಗೊನೆ ಸೊಪ್ಪಿನ ಪಲ್ಯವು ಬಾಣಂತಿಯರಿಗೆ ವಿಶೇಷವಾಗಿ ಮಾಡುವಂತಹ ಪದಾರ್ಥವಾಗಿರುತ್ತದೆ. ಅನ್ನದೊಂದಿಗೆ ಊಟ ಮಾಡಲು ತುಂಬ ರುಚಿಯಾಗಿಯೂ ಇರುತ್ತದೆ. ಹಾಗೆ ನಾನು ಇನ್ನೊಂದು ರೀತಿಯ ಸಾರನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ದಾಸವಾಳ ಹೂವು ಎಲ್ಲರ ಮನೆಯಲ್ಲಿ ಪೂಜೆಗೆ ಬಳಸುತ್ತಾರೆ. ಆ ದಾಸವಾಳ ಹೂವನ್ನು ಎಸೆಯದೆ ಯಾವ ರೀತಿಯಾಗಿ ಸಾರನ್ನು ಮಾಡಬಹುದು ಅಂತ ತೋರಿಸ್ತೀನಿ. ಇದು ಮನೆಯಲ್ಲಿಯೇ ಬೆಳೆದಂತಹ ಬೇರೆ ಬೇರೆ ರೀತಿಯ ದಾಸವಾಳ ಹೂವಾಗಿರುತ್ತದೆ. ಮೊದಲೆಲ್ಲ ನಾವು ಬಿಳೆ ದಾಸವಾಳ ಎಂದು ಕರೆಯುವ ಔಷಧೀಯ ಗುಣ ಹೊಂದಿದ ದಾಸವಾಳವು ಇರುತ್ತಿತ್ತು. ಈಗ ಆ ಗಿಡವು ಎಲ್ಲರ ಮನೆಯಲ್ಲಿ ಕಣ್ಮರೆಯಾಗುತ್ತಿದೆ.
ಕಸಿ ಕಟ್ಟಿದ ಹೂವಾದರೂ ಇದಕ್ಕೆ ಯಾವುದೇ ರಾಸಾಯನಿಕವನ್ನು ಬಳಸದೇ ಇರೋದರಿಂದ ಈ ಹೂವನ್ನು ನಾನಿಲ್ಲಿ ಸಾರನ್ನು ಮಾಡೋಕ್ಕೆ ತೆಗೆದುಕೊಂಡಿದ್ದೀನಿ. ಇದರ ಮಧ್ಯದ ಕೇಸರವನ್ನು ನಾವು ತೆಗೆಯಬೇಕು. ಕೇಸರವನ್ನು ಮತ್ತು ಹಿಂದಿನ ಭಾಗದ ತೊಟ್ಟನ್ನು ತೆಗೆದು ಈ ದಾಸವಾಳ ಹೂವನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಳ್ಳಬೇಕು. ಇದರಿಂದ ಗೊಜ್ಜನ್ನು ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ. ಮೊದಲೆಲ್ಲ ಹಿರಿಯರು ಪೇಟೆಯಿಂದ ತರಕಾರಿ ತರುವುದಕ್ಕಿಂತಲೂ ಮನೆಯಲ್ಲಿಯೇ ಬೆಳೆದಂತಹ ಇಂತಹ ಸುಲಭದ ಹೂವು, ಸೊಪ್ಪು ಇತ್ಯಾದಿಗಳಿಂದ ಅಡುಗೆಯನ್ನು ಮಾಡುತ್ತಿದ್ದರು. ನೋಡಿ, ಈ ರೀತಿಯಾಗಿ ಸ್ವಚ್ಛ ಮಾಡಿಕೊಂಡ ಈ ದಾಸವಾಳ ಹೂವನ್ನು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಇದು ಮುಳುಗುವಷ್ಟು ನೀರನ್ನು ಹಾಕಿ ಕುದಿಯಲು ಇಡಬೇಕು. ಕುದಿಯುತ್ತಿದ್ದಂತೆಯೇ ಇದು ಪ್ರಮಾಣವು ಕಡಿಮೆಯಾಗುತ್ತಾ ಹೋಗುತ್ತದೆ. ನೋಡಿ, ಈ ರೀತಿಯಾಗಿ ದಾಸವಾಳ ಹೂವು ಬಣ್ಣವನ್ನು ಕಳೆದುಕೊಂಡ ನಂತರ ಇದಕ್ಕೆ ಹುಳಿಯಾಗೋಕ್ಕೆ ನಾನಿಲ್ಲಿ ಪುನರ್ಪುಳಿ ಅಥವಾ ಮುರುವಲ ಸಿಪ್ಪೆಯನ್ನು ಹಾಕಿಕೊಂಡಿದ್ದೀನಿ. ಇದು ಹುಳಿಯಾಗಿರೋದ್ರಿಂದ ದಾಸವಾಳ ಹೂವು ಬಂಪಿನಂತರ ಅಂದರೆ ಲೋಳೆಯಂತಾಗಿದ್ದು ಕಡಿಮೆಯಾಗುತ್ತದೆ ಮತ್ತು ಈ ಸಾರು ರುಚಿಯಾಗಿರುತ್ತದೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕಿಕೊಳ್ಳಬೇಕು. ನಾನಿಲ್ಲಿ ಜೋನಿ ಬೆಲ್ಲವನ್ನು ತೆಗೆದುಕೊಂಡಿದ್ದೀನಿ. ನಂತರ ಕುದಿಯುತ್ತಿರುವಾಗ ಇದಕ್ಕೊಂದು ಒಗ್ಗರಣೆಯನ್ನು ಮಾಡಿಕೊಳ್ಳಬೇಕು. ಜೀರಿಗೆ, ಸಾಸಿವೆ, ಒಣಮೆಣಸಿನ ಒಗ್ಗರಣೆಯನ್ನು ತುಪ್ಪದಲ್ಲಿ ಮಾಡಿ ಈ ಸಾರಿಗೆ ಹಾಕಿದರೆ ರುಚಿಕರವಾದ ದಾಸವಾಳ ಹೂವಿನ ಸಾರು ಅನ್ನದೊಂದಿಗೆ ಊಟ ಮಾಡಲು ಅಥವಾ ಕುಡಿಯಲು ತುಂಬ ರುಚಿಯಾಗಿರುತ್ತದೆ. ಮತ್ತೆ ಸಾರನ್ನ ನಾನು ಟೇಸ್ಟ್ ಮಾಡಿಬಿಡ್ತೀನಿ. ಬಾಣಂತಿಯರಿಗಷ್ಟೇ ಅಲ್ಲದೆ ನಾವೆಲ್ಲರೂ ಸವಿಯುವಂತಹ ಆರೋಗ್ಯಕರವಾದ ಅಡುಗೆಗಳಾಗಿರುತ್ತವೆ. ಇದೀಗ ತಗಟೆ ಸೊಪ್ಪಿನ ತಂಬಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಳೆಗಾಲ ಪ್ರಾರಂಭವಾಗುತ್ತಿದ್ದಂತೆಯೇ ಈ ತಗಟೆ ಸೊಪ್ಪು ಚಿಗುರಲು ಪ್ರಾರಂಭವಾಗುತ್ತದೆ. ಈ ಸೊಪ್ಪು ಆಮಶಂಕೆ, ಅತಿಬೇದಿ ಇತ್ಯಾದಿಗಳಿಗೆಲ್ಲ ರಾಮಬಾಣದಂತಿರುವ ಸೊಪ್ಪಾಗಿರುತ್ತದೆ. ಹಾಗಾಗಿ ಈ ಸೊಪ್ಪನ್ನು ಆಷಾಢ ಮಾಸದಲ್ಲಿ ಅಥವಾ ಮಳೆಗಾಲ ಪ್ರಾರಂಭವಾದ ಕೂಡಲೇ ಅನೇಕ ರೀತಿಯ ಅಡುಗೆಗಳಲ್ಲಿ ಉಪಯೋಗಿಸುತ್ತಾರೆ. ಇದರ ತಂಬುಳಿಯನ್ನು ಮಾಡೋಕ್ಕೆ ಒಂದು ಬಾಣಲೆಯಲ್ಲಿ ಹಾಕಿ ಅದಕ್ಕೆ ತುಪ್ಪ ಮತ್ತು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಬೇಕು. ಹುರಿದ ಸಾಮಗ್ರಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಾನಿಲ್ಲಿ ಬಾಣಂತಿಯರಿಗಾಗಿ ಮಾಡೋಕ್ಕೆ ತೆಂಗಿನಕಾಯಿಯನ್ನು ಬೆರೆಸದೆ ಹಾಗೆಯೇ ಸ್ವಲ್ಪ ಮೊಸರನ್ನು ಹಾಕಿ ರುಬ್ಬಿಕೊಂಡಿದ್ದೀನಿ. ನಮ್ಮಲ್ಲಿ ಬಾಣಂತಿಯರಿಗೆ 40 ದಿನಗಳ ತನಕ ತೆಂಗಿನಕಾಯಿಯನ್ನು ಕೊಡುವುದಿಲ್ಲ. ನಮಗಾಗಿ ಮಾಡೋಕ್ಕೆ ತೆಂಗಿನಕಾಯಿಯನ್ನು ಹಾಕಿ ರುಬ್ಬಿಕೊಂಡು ಬಾಣಂತಿಗೆ ಮೊಸರಿನಲ್ಲಿ ರುಬ್ಬಿದ ಮಿಶ್ರಣಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ, ನಮಗಾಗಿ ತೆಂಗಿನಕಾಯಿಯೊಂದೇ ರುಬ್ಬಿದ ಮಿಶ್ರಣಕ್ಕೆ ಉಪ್ಪು, ಬೆಲ್ಲ, ಮಜ್ಜಿಗೆಯನ್ನು ಹಾಕಿ ಮಿಶ್ರಣ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಮಾಡಿದ ತಂಬಳಿಯು ಅನ್ನದೊಡನೆ ಊಟ ಮಾಡಲು ತುಂಬ ರುಚಿಯಾಗಿರುತ್ತದೆ. ಬಾಣಂತಿಯರಿಗಾಗಿ ಮಾಡಿದ ಈ ಎಲ್ಲ ಅಡುಗೆಗಳು ನಿಮಗೂ ಖುಷಿಯಾಗಿರಬಹುದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.